ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಳೆಯನ್ನು ಯಾಕೆ ತೊಡಬೇಕು, ಬಳೆ ತೊಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಮಂಗಳ ದ್ರವ್ಯಗಳಲ್ಲಿ ಒಂದಾದಂತಹ ಬಳೆಯನ್ನು ಹೆಣ್ಮಕ್ಳು ಏನಕ್ಕೋಸ್ಕರ ತೊಡಬೇಕು ಅಂತ ನಮ್ಮ ಇಂದಿನ ಕಾಲದ ಹಿರಿಯರು ಪಾಲಿಸ್ಕೊಂಬಂದಿದ್ದಾರೆ. ಮತ್ತು ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಬರೀ ಅಂದಕ್ಕೋ ಚಂದಕ್ಕೋ ಮಾತ್ರ ಬಳೆಯನ್ನು ತೊಡೋ ಅಂಥದ್ದಾ, ಅಥವಾ ಇದರಿಂದ ಆಗುವಂಥ ಪ್ರಯೋಜನಗಳೇನು, ವೈಜ್ಞಾನಿಕ ಕಾರಣಗಳೇನು, ಎಲ್ಲ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ಹಾಗೆ ಈ ಒಂದು ವಿಡಿಯೋವನ್ನು ನೋಡಿದವರು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಯಾಕಂದರೆ ಈ ಒಂದು ವಿಷಯವನ್ನು ಎಲ್ಲರೂ ಕೂಡ ತಿಳ್ಕೊಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಬಳೆಯನ್ನು ಧರಿಸೋದು ತುಂಬಾ ಮುಖ್ಯ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆಯೇ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸುತ್ತೆ, ಬೆಳೆಸುತ್ತೆ ಅಂತ ಕೂಡ ಹೇಳಬಹುದು. ಹಾಗಾದರೆ ನಾವು ಬಳೆಯನ್ನು ಯಾವುದಕ್ಕೋಸ್ಕರ, ಅಂದರೆ ಯಾವ ಒಂದು ಕಾರಣಕ್ಕೋಸ್ಕರ ಬಳೆಯನ್ನು ತೊಡಬೇಕು, ಬಳೆಯನ್ನು ತೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ಗಳಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಪ್ರಾಚೀನ ಕಾಲದಿಂದಲೂ ತಾಮ್ರ, ಬೆಳ್ಳಿ, ಚಿನ್ನ, ಪ್ಲಾಸ್ಟಿಕ್, ಗಾಜು ಹೀಗೆ ವಿವಿಧ ಲೋಹಗಳಿಂದ ತಯಾರಿಸಲಾದ ಬಳೆಗಳನ್ನು ಹೆಂಗಳೆಯರು ತೊಡ್ತಾರೆ. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಅಂದರೆ ಪ್ರಯೋಜನಗಳಿದೆ ಅನ್ನೋದನ್ನು ತಿಳಿಯೋಣ. ಹಿಂದೂ ಧರ್ಮದ ಪ್ರಕಾರ ಹೆಣ್ಣು ಬಳೆಗಳನ್ನು ತೊಡುವುದು ಸಂಪ್ರದಾಯ ಎಂದು ಹೇಳಲಾಗುತ್ತದೆ. ಆದರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನು ಅಂತ ಹೇಳ್ಬಿಟ್ಟು ಯಾವ ಒಂದು ಹೆಣ್ಮಕ್ಳಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಬನ್ನಿ ಒಂದೊಂದಾಗಿ ಯಾವ ಒಂದು ಪ್ರಯೋಜನಗಳು ಇದೆ ಅನ್ನೋದನ್ನು ನೋಡ್ಕೊಂಬರೋಣ. ಬಳೆಗಳನ್ನು ಕೇವಲ ಸೌಂದರ್ಯವಾಗಿ ಕಾಣೋದಕ್ಕೋಸ್ಕರ ಮಾತ್ರ ಧರಿಸೋದಲ್ಲ, ನಮ್ಮ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿಯ ಭಾಗವೂ ಕೂಡ ಹೌದು. ಇವುಗಳನ್ನು ಧರಿಸೋದ್ರಿಂದ ಮಹಿಳೆಯರು ಸುಂದರವಾಗಿ ಕಾಣುವುದು ಮಾತ್ರವಲ್ಲದೆ ಅಪಾರ ಪ್ರಯೋಜನಗಳನ್ನು ಕೂಡ ಪಡೆಯುತ್ತಾರೆ. ಹಾಗಾದರೆ ಹೆಣ್ಮಕ್ಳು ಗಾಜಿನ ಬಳೆಯನ್ನು ಧರಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳಿಯೋಣ. ಬಳೆಗಳನ್ನು ಧರಿಸಿದಾಗ ಮಣಿಕಟ್ಟಿನ ಪ್ರದೇಶದಲ್ಲಿ ರಕ್ತದ ಹರಿವನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಈ ಪರಿಚಲನೆ ಮನುಷ್ಯನನ್ನು ಆರೋಗ್ಯವಂತನನ್ನಾಗಿ ಇರಿಸುತ್ತೆ. ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ ಬಳೆಯನ್ನು ಸೀಮಂತದ ಟೈಮಲ್ಲಿ ಏನಕ್ಕೋಸ್ಕರ ತೊಡಿಸ್ತಾರೆ ಅನ್ನೋದನ್ನು ಕೂಡ ನೋಡೋಣ. ಗರ್ಭಿಣಿಯರು ಎರಡೂ ಕೈಗಳಲ್ಲಿ ಬಳೆಗಳನ್ನು ಧರಿಸೋದು ಉತ್ತಮ. ಅದರಲ್ಲೂ ಸೀಮಂತ ಶಾಸ್ತ್ರ ಸಮಯದಲ್ಲಿ ಹೆಚ್ಚು ಬಳೆಗಳನ್ನು ಧರಿಸಲು ಹೇಳಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಗರ್ಭದಲ್ಲಿರುವ ಕಂದಮ್ಮನಿಗೆ ಬಳೆಗಳ ಸದ್ದು ಮುದ ನೀಡುತ್ತದೆಯಂತೆ. ಅಷ್ಟೇ ಅಲ್ಲದೆ ಶಿಶುಗಳಲ್ಲಿ ಶ್ರವಣ ಶಕ್ತಿಯನ್ನು ಸುಧಾರಿಸುತ್ತದೆ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವು ಅಧ್ಯಯನಗಳ ಪ್ರಕಾರ ಗಾಜಿನ ಬಳೆಗಳನ್ನು ಧರಿಸುವ ಮಹಿಳೆಯರು ಭಾವನಾತ್ಮಕವಾಗಿ ಇರ್ತಾರೆ. ಹಾಗೆ ನಮ್ಮ ಒಂದು ಭಾರತದ ಸಂಪ್ರದಾಯದಂತೆ, ಸಂಸ್ಕೃತಿಯಂತೆ ಒಂದು ಹೆಣ್ಣಿನ ಒಂದು ಸಂಸ್ಕೃತಿ ಏನಿದೆ ಅದನ್ನು ಎತ್ತಿ ಹಿಡಿಯೋದ್ರಲ್ಲಿ ಬಳೆಗಳನ್ನು ತೊಡುವುದು ತುಂಬಾ ಒಳ್ಳೆಯದು. ಹಾಗೆ ಈ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಗಾಜಿನ ಬಳೆಯನ್ನು ತೊಡೋದು ತುಂಬಾ ಮುಖ್ಯ ಅಂತ ಕೂಡ ಹೇಳಲಾಗುತ್ತೆ. ಇವರು ಎಂದೆಂದಿಗೂ ಕೂಡ ಸಕಾರಾತ್ಮಕ ದೃಷ್ಟಿಕೋನವನ್ನು ಕೂಡ ಹೊಂದಿರ್ತಾರೆ ಅಂತ ಹೇಳಬಹುದು. ಹಾಗಾದರೆ ಗಾಜಿನ ಬಳೆಗಳನ್ನು ಧರಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ? ಗಾಜಿನ ಬಳೆಗಳು ವಾತಾವರಣದಿಂದ ಒಳ್ಳೆಯತನ ಮತ್ತು ಪರಿಶುದ್ಧತೆಯನ್ನು ಹೀರಿಕೊಳ್ಳುತ್ತವೆ. ಈ ಮೂಲಕ ಬಳೆ ಧರಿಸಿದವರಿಗೆ ನೈಸರ್ಗಿಕ ಪರಿಸರದಲ್ಲಿ ಇರುವ ಶಕ್ತಿಯನ್ನು ನೀಡುತ್ತದೆ. ಇದು ಮಾತ್ರವಲ್ಲದೆ ಸುತ್ತಮುತ್ತಲಿನವರ ಮನಸ್ಥಿತಿಯನ್ನು ಕೂಡ ಸುಧಾರಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಗಾಜಿನ ಬಳೆಯನ್ನು ಹೆಣ್ಮಕ್ಳು ತೊಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವೇ ಹೆಂಗಳೆಯರಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಆದಷ್ಟು ಗಾಜಿನ ಬಳೆಗಳನ್ನು ತೊಡುವುದನ್ನು ನೀವು ಹೇಳಿ. ಹಾಗೆಯೇ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡೋದ್ರಿಂದ ಎಲ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ತಿಳಿಯುತ್ತೆ ಅಂತ ಹೇಳ್ತಾ, ಇನ್ನೊಂದು ಇದೇ ರೀತಿಯ ಪ್ರಯೋಜನಕಾರಿಯಾದಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.